ಬ್ಯಾಕ್ ಕೆಲವೇ ಹೊತ್ತಿನ ಮುಂಚೆ ಅವರ ಮೆಡಿಕಲ್ ಟೆಸ್ಟ್ ಆಯಿತು. ಅದಾದ್ಮೇಲೆ ನೇರವಾಗಿ ಬೆಂಗಳೂರಿನ ವಸಂತನಗರದಲ್ಲಿರುವ 8ನೇ ACMM ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ರಿಮ್ಯಾಂಡ್ ಕೋರ್ಟ್ನಲ್ಲಿ ಈಗ ನಟಿ ಸಂಜನಾ ಅವರು ಹಾಜರಾಗಿದ್ದಾರೆ. ವಸಂತನಗರದಲ್ಲಿದೆ ರಿಮ್ಯಾಂಡ್ ಕೋರ್ಟ್. 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಕೋರ್ಟ್ ಆವರಣದ ಒಳಗಡೆ ದೃಶ್ಯ ಅದು. ಇದೀಗ ಒಳಗೋಗಿ ಆಚೆ ಬರ್ತಿದ್ದಾರೆ. ಓಕೆ, ಒಳಗಡೆಯಿಂದ ಆಚೆ ಬರ್ತಿದ್ದಾರೆ. 8 ದಿನಗಳ ಪೊಲೀಸ್ ಕಸ್ಟಡಿ ಕೇಳಿದ್ದಾರೆ. ಬಟ್ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅಂತ ಲೆಟ್ಸ್ ವೆಯ್ಟ್, ಏನು ಅಂತ ಗೊತ್ತಾಗಬೇಕಷ್ಟೇ. ನಾವು ಕೂಡ ಕಾಯ್ತಾ ಇದ್ದೀವಿ. ರಿಮ್ಯಾಂಡ್ ಕೋರ್ಟ್ಗೆ ಸಂಜನಾ ಅವರು ಹಾಜರುಪಡಿಸಿದ್ರು. ಅಲ್ಲಿಂದ ಮತ್ತೆ ಇದೀಗ ಜೀಪ್ ಹತ್ತಾ ಇದ್ದಾರೆ. ಅಲ್ಲಿಂದ ನೇರವಾಗಿ CCB ಕಚೇರಿಗೆ ಬರ್ತಾರೆ. ವಸಂತನಗರದಲ್ಲಿರುವಂಥ ರಿಮ್ಯಾಂಡ್ ಕೋರ್ಟ್ 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ನಟಿ ಸಂಜನಾ ಗಲ್ರಾಣಿ. ನೀವು ನೋಡ್ತಿರುವಂಥ ಬೆಳವಣಿಗೆ. ಇದಕ್ಕೆ ಮುಂಚೆ ಅವರು ಮೆಡಿಕಲ್ ಟೆಸ್ಟ್ ಆಯಿತು, ಫಿಸಿಕಲ್ ಎಕ್ಸಾಮಿನೇಷನ್ ಆಗುತ್ತೆ, ಬ್ಲಡ್ ಸ್ಯಾಂಪಲಿಂಗ್ ಕಳಿಸ್ಕೊಟ್ಟಿದ್ದಾರೆ ಫೊರೆನ್ಸಿಕ್ ಲ್ಯಾಬ್ಗೆ. ಅದೆಲ್ಲ ಒಂದು ಹಂತಕ್ಕೆ ನಡೀತಾ ಇರುತ್ತೆ. ಅದಾದಮೇಲೆ ನೇರವಾಗಿ ಅವ್ರನ್ನ ಒಂದು ಪ್ರತೀತಿ ಪ್ರಕಾರ ಪ್ರೊಸೆಸ್ ಅದು ಅವ್ರನ್ನ ನೀಟಾಗಿ ಹಾಜರುಪಡಿಸಬೇಕು. ಹಾಗಾಗಿ 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. 8 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಿಕೊಂಡಿದ್ದಾರೆ CCB ಅಧಿಕಾರಿಗಳು. ಅಲ್ಲಿ ನ್ಯಾಯಾಧೀಶರು ಏನು ಡಿಸಿಷನ್ ಕೊಟ್ಟಿದ್ದಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಅಲ್ಲಿಂದ ಹೊರಗಡೆ ಬಂದು ಇದೀಗ ವೆಹಿಕಲ್ ಹತ್ತಿದ್ದಾರೆ ಸಂಜನಾ ಗಲ್ರಾಣಿ. ನೀವು ನೋಡ್ತಿರುವಂಥ ಈ ಕ್ಷಣದ ಬೆಳವಣಿಗೆ. ಸಂಜನಾ ಗಲ್ರಾಣಿ ಅವ್ರನ್ನ ಎನ್ಕ್ವೈರಿ ಮಾಡಿದ್ರು ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್. ನಾನು ಆಗಲೇ ಹೇಳಿದಾಗೆ ಕ್ಲಿಯರ್ ಕಟ್ ಸುಪ್ರೀಂ ಕೋರ್ಟ್ ಇನ್ಸ್ಟ್ರಕ್ಷನ್ಸ್ ಅವೆಲ್ಲ. ಯಾರೇ ಆಗಲಿ, ಯಾವುದೇ ಕೇಸಲ್ಲಿ ಯಾರೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಪ್ರಾಥಮಿಕವಾಗಿ ಅವರ ಮೆಡಿಕಲ್ ಎಕ್ಸಾಮಿನೇಷನ್ ಆಗಲೇಬೇಕು, ಆಗುತ್ತೆ ಕೂಡ. ಸೊ ಹಾಗಾಗಿ ಸಂಜನಾ ಗಲ್ರಾಣಿ ಅವ್ರದ್ದು ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿದ್ದಾರೆ. ಬ್ಲಡ್ ಸ್ಯಾಂಪಲಿಂಗ್ ಎಲ್ಲ ತೊಗೊಂಡಿದ್ದಾರೆ. ಅದರ ರಿಪೋರ್ಟ್ ಫೊರೆನ್ಸಿಕ್ ಲ್ಯಾಬ್ಗೆ ಹೋದ್ಮೇಲೆ ಒಂದು 2-3 ದಿನ ರಿಪೋರ್ಟಿಂಗ್ ಟೈಮ್ ತೊಗೊಳುತ್ತೆ. ಮೀನ್ವೈಲ್ ಅವ್ರನ್ನ ಇದೀಗ 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ತಮ್ಮ ಕಸ್ಟಡಿಗೆ ಕೇಳ್ಕೊಂಡಿದ್ದಾರೆ. 8 ದಿನಗಳ ಕಾಲ ಕೇಳ್ಕೊಂಡಿದ್ದಾರೆ. ಆದರೆ ನ್ಯಾಯಾಧೀಶರು ಏನು ಕೊಟ್ಟಿದ್ದಾರೆ ಆದೇಶ, ಅದನ್ನು ಕಾಯ್ತಾ ಇದ್ದೀವಿ. ಇದಾದಮೇಲೆ ಮತ್ತೆ CCB ಕಚೇರಿನೋ ಅಥವಾ ಅವ್ರನ್ನ ಇವತ್ತು ಅವ್ರು ಹ್ಞೂ ಅಂತಿರೋದ್ರಿಂದ ಒಂದಷ್ಟು ಅವ್ರಿಗೆ ರೆಸ್ಟ್ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಮತ್ತೆ CCB ಕಚೇರಿ ಕರ್ಕೊಂಡು ಹೋಗಿ ಅಲ್ಲೇ ಎನ್ಕ್ವೈರಿ ಶುರುವಾಗುತ್ತೋ ಅಥವಾ ಮಹಿಳಾ ಸಾಂತ್ವನ ಕೇಂದ್ರ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಈವ್ನಿಂಗ್ ಸೌಮ್ಯ, ಏನಾಗ್ತಿದೆ ಅಲ್ಲಿ? ವೆರಿ ಗುಡ್ ಈವ್ನಿಂಗ್ ಹರೀಶ್. ಸಂಜನಾರನ್ನ ಈಗ ಇಲ್ಲಿ ಜಸ್ಮಾ ಭವನ್ ರಸ್ತೆಯಲ್ಲಿರುವಂತಹ ರಿಮ್ಯಾಂಡ್ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಳಗೆ ವಿಚಾರಣೆ ಈಗ ಆರಂಭ ಆಗಿದೆ. ಬಹುಶಃ ಒಂದು 10ರಿಂದ 15 ನಿಮಿಷಗಳ ಕಾಲ ಇಲ್ಲಿ ವಿಚಾರಣೆ ನಡೆದ ನಂತರ CCB ಪೊಲೀಸರು 8 ದಿನಗಳವರೆಗೆ ಸಂಜನಾನ ವಿಚಾರಣೆ ಮಾಡೋದಕ್ಕೋಸ್ಕರ ತಮ್ಮ ಸುಪರ್ದಿಗೆ ಕೊಡಬೇಕು ಅನ್ನುವಂತ ವಿಚಾರಣೆ ನಡೀತಾ ಇದೆಯಾ, ಒಳಗಡೆ ನಡೀತಾ ಇದೆಯಾ ಈಗ? ಹೌದು, ಈಗ ಒಳಗೆ ನಡೀತಾ ಇದೆ. ನಮಗೆ ಆ ಒಂದು ವಿಡಿಯೋ ಕೂಡ ಕಾಣಿಸಿದೆ. ಅವರು ಮೊದಲು ಹೋಗಿ ಮೊದಲ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ನಂತರ ಈ ಒಂದು ನ್ಯಾಯಾಧೀಶರ ಎದುರು ಹಾಜರಾಗಿರುವಂತದ್ದು. ಸೊ ಒಳಗೆ ಈಗ ಅವರಿಗೆ 8 ದಿನ ನಮ್ಮ ಒಂದು ಸುಪರ್ದಿ ಕೊಡಿ ಅಂತ CCB ಅವರು ಕೇಳಿರೋದ್ರಿಂದ ಆ ಒಂದು ನಿರ್ಧಾರವನ್ನ ಮಾಡೋದು ನ್ಯಾಯಾಧೀಶರ ಮುಂದಿದೆ. ಅದರ ಜೊತೆನಲ್ಲಿ ಒಂದು ವೇಳೆ ಈ ಒಂದು 8 ದಿನದ ಒಂದು ಸುಪರ್ದಿ ಸಿಕ್ಕಿದ್ರೆ ಸಂಜನಾರದ್ದು, ಬಹುಶಃ ಇಲ್ಲಿಂದ ನೇರವಾಗಿ CCB ಕಚೇರಿಗೆ ಕರ್ಕೊಂಡು ಹೋಗ್ತಾರ ಅಂತ ಅನ್ನುವಂತ ಒಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಇನ್ನೂ ಸಮಯ ಇರೋದ್ರಿಂದ ಬಹುಶಃ ಅವರನ್ನ CCB ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಲವೊಂದಷ್ಟು ಸಮಯ ಅವರ ಎದುರು ಇಡ್ಲಿಕ್ಕೆ CCB ಅವರ ಹತ್ರ ಒಂದು ಇಷ್ಟದ ಲಿಸ್ಟ್ ಕ್ವೆಶ್ಚನ್ಸ್ ಇರುತ್ತೆ. ಸೊ ಆ ಒಂದು ವಿಚಾರಣೆಯನ್ನ ಮುಗಿಸಿ ಸಮಯ ಯಾವ್ಯಾವ ಪಾಯಿಂಟ್ಸ್ ಕವರ್ ಆಗ್ತಿದೆ? CCB ಅವರು ಇಲ್ಲ ನಮಗೆ ಬೇಕು 8 ದಿನ ಅಂತ ಕೇಳೋಕೆ ಏನೆಲ್ಲ ಅವ್ರು ಹೇಳ್ತಿದ್ದಾರೆ ಪಾಯಿಂಟ್ಸ್ ಗಳನ್ನ? ಡೇ 1 ಇಂದನೂ ಸಂಜನಾ ಅವರ ಮೇಲೆ ಒಂದು ಗುಮಾನಿ ಇದ್ದೇ ಇತ್ತು. ಆದ್ರೆ ಅವರ ವಿರುದ್ಧ ಒಂದಷ್ಟು ಸಾಕ್ಷಿಗಳು ಅಥವಾ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಗಳು ಇರದೆ ಅವರನ್ನ ಸುಪರ್ದಿಗೆ ತೆಗೆದುಕೊಳ್ಳೋದು ಸಾಧ್ಯ ಇರ್ತಿರ್ಲಿಲ್ಲ, ಅರೆಸ್ಟ್ ಮಾಡೋದು ಸಾಧ್ಯ ಇರ್ತಿರ್ಲಿಲ್ಲ. ಸೊ ಈ ಎಲ್ಲಾ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಬಹುಶಃ ಇವರಿಗೆ ರಾಖಿ ಬ್ರದರ್ ಅಂತ ಏನು ಹೇಳ್ತಾ ಇದ್ದಾರೆ ರಾಹುಲ್, ಅವರ ಒಂದು ಜೊತೆಗಿನ ನಂಟು ಜೊತೆಗೆ ಈಗಾಗ್ಲೇ ಇರುವಂತಹ ಒಂದು ಆರೋಪಿಗಳೇನಿದ್ದಾರೆ ಅವರೆಲ್ಲ ಯಾವೆಲ್ಲ ವಿಚಾರಗಳನ್ನ ಪೊಲೀಸರ ಮುಂದೆ CCB ಅವರ ಮುಂದೆ ಬಿಡಿಸಿಟ್ಟಿದ್ದಾರೋ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಂಜನಾರನ್ನ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದ್ರೆ ಕೊನೆ ಕ್ಷಣದವರೆಗೂ ಈಗಲೂ ಕೂಡ ಅವರು ನಾನು ನಿರಪರಾಧಿ ಅನ್ನುವಂತಹ ಒಂದು ವಾದವನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಅವರ ಒಂದು ಫೋನ್ ಅನ್ನ ಸುಪರ್ದಿಗೆ ತೆಗೆದುಕೊಳ್ಳಲಾಗಿದೆ. ಸೊ ಆ ಫೋನ್ ಕಾಲ್ ಟ್ರೇಸಿಂಗ್ ಮಾಡೋದು ಜೊತೆಗೆ ಯಾರ್ಯಾರಿಗೆ ಕರೆ ಮಾಡಿದ್ರು, ಯಾವ್ಯಾವ ಮೆಸೇಜ್ಗಳು, ಅವರು ಅಟೆಂಡ್ ಮಾಡಿದಂತ ಹೈ ಎಂಡ್ ಪಾರ್ಟಿಗಳು, ಆ ಪಾರ್ಟಿಗಳ ಮೇಲೆ ಒಂದು ಹೆಚ್ಚಿನ ಒಂದು ಒತ್ತಡ ಕೊಡಲಾಗಿದೆ. ಯಾಕೆಂದ್ರೆ ಆ ಪಾರ್ಟಿಗಳಲ್ಲೇ ಸಾಕಷ್ಟು ವ್ಯವಹಾರಗಳು ನಡೆದಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗ ಏನು ಲಿಸ್ಟ್ ಇದೆ ಪೊಲೀಸ್ನವರ ಬಳಿ, ಈಗ
ಆ ಅಕ್ಯೂಸ್ಡ್ ಲಿಸ್ಟ್ ಗಳಲ್ಲಿ ಮುಕ್ಕಾಲು ಪಾಲು ಜನ ಎಲ್ಲ ಕೂಡ ಆ ಪಾರ್ಟಿಯಲ್ಲಿ ಅಟೆಂಡ್ ಮಾಡಿದ್ರು ಅನ್ನುವಂಥದ್ದು ಒಂದು ಕಾಮನ್ ಲಿಂಕ್. ಸಂಜನಾ ಕೂಡ ಅದೇ ಒಂದು ಕಾಮನ್ ಲಿಂಕಿನ ಮತ್ತೊಂದು ತುದಿ ಅಂತ ಹೇಳ್ಬೋದು. ಸೊ ಈ ಎಲ್ಲಾ ಹಿನ್ನೆಲೆಯಲ್ಲಿ 8 ದಿನದವರೆಗೆ ಒಟ್ಟಿಗೆ ಕೇಳಿದ್ದಾರೆ ಅವರ ಒಂದು ಕಸ್ಟಡಿ ಅಂತ ಅಂದ್ರೆ ಬಹುಶಃ ಈ ಒಂದು ಪ್ರಶ್ನೆಗಳ ಲಿಸ್ಟ್ ಅಥವಾ ಸಂಜನಾರಿಂದ ಹೊರ ತೆಗೆಯುವಂತಹ ಒಂದು ವಿಚಾರಗಳ ಲಿಸ್ಟ್ ಸಿಸಿಬಿ ಅವರ ಹತ್ರ ತುಂಬಾ ದೊಡ್ಡದಾಗೆ ಇರುವ ಹಾಗಿದೆ ಹರೀಶ್. ಓಕೆ, ಬಟ್ ಸಂಜನಾ ಅವರು CCB ಕಚೇರಿಗೆ ಬಂದಾಗ ತುಂಬ ಗರಂ ಆಗಿದ್ರು, ಅವ್ರೊಂದು ಸ್ವಲ್ಪ ಎಗರಾಡ್ತಾ ಇದ್ರು, ಟೇಬಲ್ ಕುಟ್ಟಿದ್ರು ಅಂತೆಲ್ಲ ಮಾತುಗಳು ಕೇಳಿಬಂತು. ಇವಾಗ ಹೌ ಇಸ್ ದ ರೆಸ್ಪಾಂಡ್, ಹೇಗಿದೆ ಈಗ ಅವ್ರದ್ದು? ಆಸ್ ಆಫ್ ನೌ ಸಂಜನಾ ಅವರಿಗೂ ಕೂಡ ಬಹುಶಃ ಗೊತ್ತಾಗಿದೆ ನಾನು ಏನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತ. ಯಾಕೆಂದ್ರೆ ಎಲ್ಲಾ ಫಾರ್ಮಾಲಿಟೀಸ್ ನ ಪೇಪರ್ ವರ್ಕ್ ನ ತುಂಬಾ ನೀಟಾಗಿ ಮಾಡ್ಕೊಂಡು ಬಂದಿದ್ರು ಸಿಸಿಬಿ ಅವರು. ಈ ಬಾರಿ ಕಳೆದ ಬಾರಿ ರಾಗಿಣಿ ಅವರ ಮನೆಗೆ ಹೋಗಿ ಅವರನ್ನು ಸುಪರ್ದಿಗೆ ತೆಗೆದುಕೊಳ್ಳುವಂತ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಸಾಕ್ಷಿಗಳು ಇರ್ಲಿಲ್ಲ ಅನ್ನುವಂತ ವಿಚಾರ ಇತ್ತು. ಸೊ ಈ ಬಾರಿ ಅಂತ ಯಾವುದೇ ಲೋಪದೋಷಗಳು ಆಗದ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಒಂದು ಫುಲ್ ಪ್ರೂಫ್ ತಯಾರಿಯನ್ನ ಮಾಡ್ಕೊಂಡೇ ಸಿಸಿಬಿ ಸಂಜನಾ ಅವರ ಮನೆಗೆ ಹೋಗಿರೋದ್ರಿಂದ ಅವ್ರಿಗೂ ಬಹುಶಃ ಇಷ್ಟರೊಳಗೆ ಗೊತ್ತಾಗಿರುತ್ತೆ ನಾನು ಮಾಡುವಂತ ಇದರಲ್ಲಿ ಹೆಚ್ಚೇನೂ ಇಲ್ಲ, ಇನ್ನೇನೇ ಇದ್ರೂ ಕೂಡ ವಿಚಾರಣೆಯನ್ನ ಎದುರಿಸಲೇಬೇಕಾಗತ್ತೆ ಅಂತ. ಸೊ ಈಗ ಬಹುಶಃ ನ್ಯಾಯಾಧೀಶರ ಎದುರಿಗಿದೆ ಎಷ್ಟು ದಿನಗಳವರೆಗಿನ ಕಸ್ಟಡಿಯನ್ನ ಕೊಡಬಹುದು ಅವರು ಅಂತ. ಅಷ್ಟು ದಿನಗಳವರೆಗೂ ಕೂಡ ನಾನು ಸಿಸಿಬಿ ಅವರ ಒಂದು ಎದುರಿಗೆ ಇರಬೇಕಾಗುತ್ತೆ. ಜೊತೆಗೆ ಏನೇನೆಲ್ಲ ಹೇಳಬೇಕು ಅಥವಾ ಹೇಳಬಾರದು ಅನ್ನೋದ್ರ ಬಗ್ಗೆ ಬಹುಶಃ ಸಂಜನಾ ಈಗಾಗಲೇ ಒಂದು ರೀತಿ ಪ್ಲಾನ್ ಮಾಡ್ಕೊಂಡಿರಬಹುದು. ಯಾಕೆಂದ್ರೆ ಅವರಿಗೂ ಗೊತ್ತಿತ್ತು ಕಳೆದ ರಾಗಿಣಿ ಅವರ ಹೆಸರು ಬಂದು ಅವರ ಅರೆಸ್ಟ್ ಆದ ನಂತರವೇ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕಾಟನ್ಪೇಟೆ ಠಾಣೆ ಪ್ರಕರಣದಲ್ಲಿ ಸಂಜನಾ A14 ಆರೋಪಿ ನಂಬರ್ 14 ಅಕ್ಯೂಸ್ಡ್ 14 ಆಗಿದೆ. ಈಗ ಸ್ಯಾಂಡ್ಲ್ವುಡ್ನ ಡ್ರಗ್ಸ್ ಕೇಸಲ್ಲಿ ಸಂಜನಾ A14 ಆಗಿ ಇದೀಗ ನಮೂದಾಗಿದೆ. ಈ ಕ್ಷಣ ನೋಡ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಒಂದ್ ಕಡೆ 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಅಲ್ಲಿಗ ಡಿಸಿಷನ್ ಬರಬೇಕು. 8 ದಿನಗಳ ಮಟ್ಟಿಗೆ ನಮಗೆ ಕಸ್ಟಡಿ ಕೊಡಿ ಅಂತ ಕೇಳ್ತಿದ್ದಾರೆ. ಮಗದೊಂದು ಕಡೆ ಕಾಟನ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊನ್ನೆಷ್ಟೇ 12 ಇತ್ತು, ನಿನ್ನೆ ಒಬ್ಬ ಸಿಕ್ಕದ 13. ಈಗ ಸ್ಯಾಂಡಲ್ವುಡ್ನ ಡ್ರಗ್ಸ್ ಕೇಸ್ನಲ್ಲಿ ಸಂಜನಾ ಗಲ್ರಾಣಿ ಅಕ್ಯೂಸ್ ನಂಬರ್ 14. ಬ್ರೇಕಿಂಗ್ ನ್ಯೂಸ್.